ಬುಯಿಂದಡಿ ಫಿಶ್ ಸ್ಪೆಷಲ್ ಅಂತ. ಸೊ ಅದು ನಮ್ಮೂರಿರೋದು ಮಂಡ್ಯ ಅಂದ್ರೆ ಎಕ್ಸಾಕ್ಟ್ ಮಂಡ್ಯ ಅಲ್ಲ, ನಮ್ಗೆ ಮೇನ್ ಸಿಟಿ ನಮ್ಮೂರ್ಗೆ. ಏನಾರು ಐಟಮ್ಸ್ ಏನಾರು ಬೇಕಂದ್ರೆ ಅಲ್ಗೂರ್ಗ್ ಬರ್ಬೇಕು. ಆಕ್ಚುಲಿ ಪೊಲೀಸ್ ಅವ್ರು ಇಟ್ಟಿದ್ರು. ನಮ್ಮ ಮಂತ್ರಿಯಲ್ಲಿ ಫೇಮಸ್ ಆಗಿರೋ ಕಂಟೆಂಟ್ ಕ್ರಿಯೇಟರ್ ಆದ ಗೀತಾ ಅವ್ರನ್ನ ಮೀಟ್ ಮಾಡಿದೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲ ಅನ್ಕೊಂಡಿರ್ತೀರಾ ಏನಿವತ್ತು ಮನೆ ಬಿಟ್ಟು ಆಚೆ ಕಾರಲ್ಲಿ ಅದನ್ನು ವ್ಲಾಗ್ ಮಾಡ್ತಾ ಇದ್ದಲ್ಲ ಅಂತ. ಏನು ಇಲ್ಲ, ಸಡನ್ ಆಗಿ ಪ್ಲಾನ್ ಆಯ್ತು. ನೆನೆ ನೈಟ್ ಹೋಗೋಣ ಅಂತ. ಹೋದ್ ವಾರ ಒಂದ್ ಮದ್ವೆ ಇತ್ತು. ಸೊ ಮದ್ವೆಗೆ ಹೋಗಕ್ಕಾಗಿದ್ದಿಲ್ಲ. ಅದಕ್ಕೆ ಇವಾಗ ಬೀಗ್ರೂಟ ಇದೆ, ಅದಕ್ಕೆ ಅಲ್ಲಿ ಹೋಗಿ ಅಟೆಂಡ್ ಮಾಡೋಣ. ಅಂದ್ರೆ ನಮ್ಮೂರ ಹತ್ರ ಹಾಡ್ಲಿ ಸರ್ಕಲ್ ಇದೆಯಲ್ಲ, ಅಲ್ಲಿ ಇರೋದು ಬೀಗ್ರೂಟ. ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ. ನಾನು, ನನ್ನ ಮಗ ಸುಪುತ್ರ ಗೊಂಬೆಲ್ಲ ಆಟ ಆಡ್ತಾ ಇದ್ದೇನೆ. ಹಾಗೆ ನನ್ನ ಹಸ್ಬೆಂಡು, 3 ಜನನು ಹೋಗ್ತಾ ಇದೀವಿ. ನಮ್ಮಪ್ಪ ಅಮ್ಮ ತಿರ್ಗಾ ನೆಕ್ಸ್ಟ್ ವೀಕ್ ಬೇರೆ ಊರ್ಗ್ ಹೋಗ್ಬೇಕಲ್ಲ ಅನ್ಬಿಟ್ಟು ಬಂದಿಲ್ಲ. ಅಂದ್ರೆ ನಮ್ಮಪ್ಪ ಮದ್ವೆಗೆ ಹೋಗಿದ್ರು, ಅಟೆಂಡ್ ಮಾಡಿದ್ರು. ಅದಕ್ಕೆ ನೀವ್ ಹೋಗಿ ಬೀಗ್ರೂಟ ಅಟೆಂಡ್ ಮಾಡಿ ಅಂದ್ರು. ಸೊ ಅದಕ್ಕೆ ಹೋಗ್ತಾ ಇದೀವಿ. ಎಲ್ಲಿದೀವಿ ಹೇಳು? ಕಲ್ಗಟ್ಪುರ ಹತ್ತತ್ರ ಇದೀವಿ ಅಂತೆ. ಇನ್ನು ಆಲ್ಮೋಸ್ಟ್ 2 hours ಬೇಕು ಹೋಗಕ್ಕೆ ನಮ್ಮೂರ್ಗೆ. ನಮ್ಮೂರಿರೋದು ಮಂಡ್ಯ, ಮಳವಳ್ಳಿಯಲ್ಲಿ ಎತ್ತಂಬಾಡಿ ಅಂತ ನಮ್ಮೂರ ಹೆಸರು. ಸೊ ಅಲ್ಲಿರೋದು ನಮ್ಮ ಊರು. ಹಾಗೆ ಇವಾಗ ಟಿಫನ್ ಮಾಡ್ಬೇಕು. ಟೈಮ್ ಬೇರೆ ಆಗೈತೆ, 9:30 ಏನೋ ಆಗೈತೆ. ಸೊ ಅದಕ್ಕೆ ನೋಡ್ತಾ ಇದೀವಿ ಎಲ್ಲಾರು ಇದ್ಯಾ ಚೆನ್ನಾಗಿರೋದು. ಅವ್ನಿಗೆ ತಿನ್ಸ್ಬೇಕಲ್ಲ, ನನ್ನ ಮಗನಿಗೆ ಚೆನ್ನಾಗಿರೋ ಕಡೆನೆ ನೋಡ್ಬೇಕು. ಅದಕ್ಕೆ ನೋಡ್ತಾ ಇದ್ದೀವಿ. ಓಕೆ, ಟಿಫನ್ ಮಾಡುವಾಗ ಸಿಗ್ತೀನಿ. ಬಾಯ್. ಚಿನಿಪಾ, ನೀನೇನ್ ಹೇಳಿದ್ಯಾ? ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆ ಹೇಳಿದೆ. ನನ್ ಮಗ ಸೆಟ್ ದೋಸೆ, ನಮ್ಮ ಮನೆಯವ್ರದ್ದು ಇಡ್ಲಿ. ಟಿಫನ್ ಆಯ್ತು. ಇವಾಗ ನೆಕ್ಸ್ಟ್ ಎಲ್ಗೆ ಬೇಬಿ? ಊರ್ಗೆ ಹೋಗೋಣ. ಮತ್ತೆ ಬರಲ್ಲ ಅಂತ ಇದೆ ಊರ್ಗೆ. ಇಷ್ಟ ಇಲ್ಲ ನನ್ಗೆ ಊರು ಅಂತ ಇದೆ. ಇಷ್ಟ ಇವಾಗ ಇಷ್ಟ. ಚೀಚಿ ಊಟ ಚೀಚಿ ಊಟ, ನಾನ್ ವೆಜ್ ಊಟ ಅಂತ ಅದಕ್ಕೆ ಹೋಗ್ತಾರದು. ಏನ್ ತಿಂದು ಬ್ಯಾಟಿಂಗ್ ಮಾಡ್ಬಿಡ್ತೀಯ ಅನ್ನೋ ತರ ಮಾತಾಡ್ತೀಯಲ್ಲ. ತಿನ್ನೋ 1-2 ಪೀಸ್ಗೆ ತಿಂತೀನಿ ಅಷ್ಟೇ. ಹೋಗಿತ್ತು ಊರ್ಗ್ ಹೋಗಿ ಆಮೇಲೆ ತಿನ್ಬೇಕು ಅಲ್ಲ, ಅದಾದ್ಮೇಲೆ ತಿರ್ಗಾ ಬೆಂಗಳೂರಿಗೆ. ನೋಡು, ಕ್ಲೌಡ್ಸ್ ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಾಗಿದೆ ಅಲ್ಲ? ಅದು ಚೆನ್ನಾಗಿ ಕಾಣಿಸ್ತೈತೆ ಕ್ಯಾಮ್ರಾದಲ್ಲಿ ಕ್ಲೌಡ್ಸ್. ವಾವ್, ಸೂಪರ್ ಅಲ್ಲ? ಚೆನ್ನಾಗಿದೆ ನೋಡಿ. ಇವಾಗ ಏನಾಯ್ತು ಗೊತ್ತಾ? ಆಕ್ಚುಲಿ ಪೊಲೀಸ್ ಅವ್ರು ಇಟ್ಟಿದ್ರು ಎಮಿಷನ್ ಟೆಸ್ಟ್ಗೆ ಮತ್ತೆ ಇನ್ಶೂರೆನ್ಸ್ ಕಾಪಿಗೆ ಚೆಕ್ ಮಾಡಕ್ ಇಟ್ಟಿದ್ರ. ಸೊ ಅದೆಲ್ಲ ಆಯ್ತು, ಕರೆಕ್ಟ್ ಆಗಿತ್ತು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ. ಸೊ ಬಿಟ್ರು. ಅದಕ್ಕೆ ಇಲ್ಲಿ ಬಿಟ್ಟಾದ್ಮೇಲೆ ಸುಮ್ನೆ ಇವ್ನ ರೇಗ್ಸಕ್ಕೋಸ್ಕರ ಇವನ್ನ ಪೊಲೀಸ್ಗೆ ಇಟ್ಕೊಟ್ಬಿಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರಿ ನಾನು ನಮ್ಮ ಮನೆಯವರು. ಅದಕ್ಕೆ ನನ್ಗೆ ಕಣ್ಣಿಗೆ ನೋಡಿ ಹೆಂಗ್ ಹೊಡೆದಿದ್ದಾನೆ, ಕಣ್ಣಿಗೆ ಶಾರ್ಟ್ ಹೊಡ್ದ ನನ್ಗೆ ಇವತ್ತೇನೆ. ಅದಕ್ಕೆ ಇವನ್ನ ಪೊಲೀಸ್ ಅವ್ರಿಗೆ ಇಟ್ಕೊಡ್ಬೇಕಾ ನೀವ್ ಹೇಳಿ? ಇಟ್ಕೊಡ್ಬೇಕಾ ಬೇಡ್ವಾ? ಹೆಂಗ್ ಹೊಡ್ದ ಕಣ್ಣಿಗೆ, ಕುತ್ಕೊಂಡಂಗೆ ಹಿಂದಕ್ಕೆ ಹೊಡೆದ್ಬಿಟ್ಟ. ಮತ್ತೆ ಮನೇಲಿ ತುಂಬಾ ತೀಟೆ ಮಾಡ್ತಾನೆ, ಟಿವಿ ಜಾಸ್ತಿ ನೋಡ್ತಾನಲ್ಲ. ಅದಕ್ಕೋಸ್ಕರ ಪೊಲೀಸ್ ಹೆಂಗಿದ್ರು ಅವ್ನಿಗೆ ಭಯ ತಾನೆ. ಪೊಲೀಸರು ಫೋನ್ ಮಾಡಿದ್ರೆ ಸಾಕು ಸುಮ್ಮನೆ. ಅದು ಇದ್ರೆ ಟೆಕ್ನಿಕ್. ಇನ್ನೊಂದ್ ದಿವಸ ಅವ್ನು ಇಲ್ದಿರೋವಾಗ ಹೇಳ್ತೀನಿ ಅದು. ಹಂಗ್ ಮಾಡಿದ್ರೆ ಸುಮ್ನೆ ಆಗ್ಬಿಡ್ತಾನೆ. ಅದಕ್ಕೆ ಪೊಲೀಸ್ ಅಂದ್ರೆ ಸ್ವಲ್ಪ ಭಯ ಇದೆ ಅವ್ನ್ಗೆ. ಸೊ ಇವಾಗ ಸಡನ್ ಆಗಿ ನಾನು ನಮ್ಮ ಮನೆಯವ್ರು ರೇಗಿಸ್ತಾ ಇದ್ರಿ, ಪೊಲೀಸ್ ಅವ್ರಿಗೆ ಇಟ್ಕೊಟ್ಬಿಡೋಣ, ಹೇಗಿದ್ರು ಮನೇಲಿ ತೀಟೆ ಮಾಡ್ತಾನಲ್ಲ ಅಂತ ಅಂದಿದ್ಕೆ ಕೊಟ್ಟ ಒಂದ್ ಶಾಟ್. ಏನ್ ಮಾಡೋದು? ಮುನ್ಸ್ಕೊಂಡಿದ್ದಾನೆ, ಸಮಾಧಾನ ಮಾಡು. ಕಾಂಪ್ರಮೈಸ್ ಮಾಡ್ಕೊಳ್ತವ್ರೆ ಅಪ್ಪ ಮಗ. ಆದ್ರೆ ಅವ್ನು ಕಾಂಪ್ರಮೈಸ್ ಆಗ್ತಾ ಇಲ್ಲ. ಕಾಂಪ್ರಮೈಸ್ ಆದ
ಆಕ್ಚುಲಿ ಬರಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ ನನ್ಗೆ, ಸುಮ್ನೆ ಒಂದ್ ರೌಂಡ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೆಂಗ್ ಗೊತ್ತಾ, ಕ್ಯಾಮ್ರಾ ಆನ್ ಮಾಡ್ತೀನಿ ಅಂದಿದ ತಕ್ಷಣ ಮಾತ್ ನಿಲ್ಸ್ಬಿಡ್ತಾರೆ. ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೇ ಇಲ್ಲ, ರೆಕ್ಸ್ಕೊಂಡಿರ್ತಾರೆ. ಏನ್ ಮಾಡ್ಲಿ, ಶೈನೆಸ್ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಹಾಕ್ಬಿಡ್ತಾಳೆ ವ್ಲಾಗ್ ಅಲ್ಲಿ. ಆಮೇಲೆ ನನ್ ಬಗ್ಗೆ ಯಾರು ಏನಾರು ಅನ್ಕೊಬಿಡ್ತಾರ ಅಂತ ಒಂಥರ ಅವ್ರಿಗೆ ಇದು. ಅದ್ರ ನನ್ಗೇನಿಲ್ಲ, ನಾನು ಹೆಂಗಿದೀನಿ ಹಂಗೆ ತೋರ್ಸೋದು ಅಷ್ಟೇ, ಫಿಲ್ಟರ್ ಮುಗೀತು ಅಷ್ಟೇ. ನಾನು ನನ್ ಮಗನೇ ಜಾಸ್ತಿ ಬ್ಲಾಗ್ ಅಲ್ಲಿ ಕಾಣಿಸ್ಕೊಳ್ಳೋದು. ಸ್ವಲ್ಪ ದಿವಸ ಆಮೇಲೆ ಅವ್ರನ್ನ ಎಲ್ಲಾರನ್ನು ಹಾಕೊಂಡು ಇದ್ ಮಾಡ್ತೀನಿ, ಸ್ವಲ್ಪ ದಿವಸ ಮಾತ್ರ ಅಷ್ಟೇ ಅಲ್ಲ. ಹೌದು. ನೋಡಿ, ಸೊ ಇದೇ ನಮ್ಗೆ ಮೇನ್ ಸಿಟಿ. ನಮ್ಮೂರ್ಗೆ ಏನಾರು ಐಟಮ್ಸ್ ಏನಾರು ಬೇಕಂದ್ರೆ ಅಲ್ಗೂರ್ಗ್ ಬರ್ಬೇಕು, ನಮ್ಮೂರಿಂದ ಇಲ್ಲಿಗೆ ಬರ್ಬೇಕು. ಏನಾರು ಐಟಮ್ ತಗೋಬೇಕು ಏನಾರು ಅಂದ್ರೆ. ನನ್ ಮಗ ನೋಡಿ, ಇನ್ನ ಊರ್ ಸಿಕ್ತು ಅಂದಾಗ ಇದೇ ಮಾಡ್ತಾ ಇದ್ದಾನೆ. ಊರ್ ಏನೇನ್ ಸಿಕ್ತು ಅಂದ್ಬಾಗನೆ ಅಷ್ಟೊಂದಂತ ಸುಮ್ನೆ ಇದ್ದ. ಬಾಯಿ ನೋಡಿ ಹಿಡ್ಕೊ, ಬಾಯಿ ಮುಚ್ಚು, ಬಾಯಿ ಮುಚ್ಚಿ. ನೋಡಿ, ಇದೆ ನಮ್ಮ ಊರು, ಅಲ್ಗೂರ್ ಸರ್ಕಲ್. ಇದೆ ಅಲ್ಗೂರ್ ಸರ್ಕಲ್ ನಮ್ದು ಮೇನ್ ಸಿಟಿ. ಏನ್ ಮಾತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಊರಿಗೆ ಹೋಗಿ ನಮ್ಮ ಅತ್ತೆ ಅವ್ರನ್ನ ಎಲ್ಲ ಪಿಕಪ್ ಮಾಡಿ ಬಿಗ್ ರೂಟಕ್ಕೆ ಹೋಗೋದೆ ನೆಕ್ಸ್ಟ್ ಅಷ್ಟೇ. ಅದಾದ್ಮೇಲೆ ಅಲ್ಲೆಲ್ಲ ಹೆಂಗ್ ತೆಗಿತೀನೋ ಏನೋ ಗೊತ್ತಿಲ್ಲ. ಹೋಟ್ಲಲ್ಲಿ ತೆಗಿಯೋಕೆ ಫುಲ್ ನಾಚಿಕೆ ಆಗ್ಬಿಟ್ಟಿತ್ತು. ಅಯ್ಯೋ ಯಾರೇನು ಅನ್ಕೊಳ್ತಾರೋ ಅಂತ. ಇಲ್ಲೆಲ್ಲ ತೆಗಿತೀನೋ ಊರಲ್ಲಿ ಏನೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ತೆಗಿಯೋಕೆ, ನೋಡೋಣ. ಓಕೆ, ನೆಕ್ಸ್ಟ್ ಎಲ್ಲಿ ಸಿಗ್ತೀನಿ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ತುಂಬಾ ಕಡೆ ನೋಡಿರ್ತೀರಾ ಬೂಯಿಂದಡ್ಡಿ ಫಿಶ್ ಸ್ಪೆಷಲ್ ಅಂತ. ಸೊ ಅದು ನಮ್ಮೂರ್ ಪಕ್ಕನೇ ಇರೋದು. ನಮ್ಗಂತೂ ಈಸಿ, ಫಿಶ್ ತಿನ್ಬೇಕು ಅನ್ಸ್ದಾಗೆಲ್ಲ ಇಲ್ಲೇ ಬರೋದು. ಬೂಯಿಂದಡ್ಡಿ ಇದೆ, ಬೂಯಿಂದಡ್ಡಿ ಪಕ್ಕನೇ ನಮ್ಮ ಊರು ಇರೋದು. ಇದು ನಮ್ಮೂರ್ ಪಕ್ಕ ಇರೋ ಓಲೆ. ಫಸ್ಟ್ ಎಲ್ಲ ಇಲ್ಲಿಗೆ ಬಟ್ಟೆ ಒಗೆಯಕ್ಕೆ ಬರ್ತಾ ಇದ್ರಿ, ಇವಾಗ ಯಾರು ಬರೋದಿಲ್ಲ ಅಷ್ಟು. ಈ ಕಡೆ ಇವಾಗ ನೀರು ಬೇರೆ ಕಮ್ಮಿ ಇದೆ, ಅಷ್ಟಿಲ್ಲ. ಸೊ ನೆಕ್ಸ್ಟ್ ನಮ್ಮ ಊರು ನೀವೇನು ಸಿಕ್ತು ಫೈನಲಿ. ಬೇಗ ಬಂದ್ಬಿಟ್ರಿ, ಆ್ಯಕ್ಚುಲಿ ಟ್ರಾಫಿಕ್ ಇದ್ದಿಲ್ಲ ಅಲ್ಲ, ಅದಕ್ಕೆ ಬೇಗ ಬಂದಿದ್ದೀವಿ. ಕೈ ಎತ್ತು, ಸಿಕ್ಕೊಳ್ತೈತಲ್ಲ ಇವಾಗ. ಓಕೆ, ಆಮೇಲೆ ಸಿಗ್ತೀನಿ. ನೋಡಿ ಅಪ್ಪ, ಮನೇಲಿ ಇದ್ದಿ ಬೆಂಗಳೂರಲ್ಲಿ ಇಂಥವೇ ನೇಚರ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರಿ. ಊರಿಗೆ ಬಂದ್ರೇನೆ ಒಂಥರ ಖುಷಿ. ಇದೆಲ್ಲ ಸುತ್ತಮುತ್ತ ಹಸಿರು. ನೆಕ್ಸ್ಟ್ ನಾನು ಮೀಟ್ ಮಾಡಕ್ ಹೋಗಿದ್ದೆ ನಮ್ಮ ಮಂತ್ರಿಯಲ್ಲಿ ಫೇಮಸ್ ಆಗಿರೋ ಕಂಟೆಂಟ್ ಕ್ರಿಯೇಟರ್ ಆದ ಗೀತಾ ಅವ್ರನ್ನ ಮೀಟ್ ಮಾಡಿದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಅಂತ ಅನ್ಸೇ ಇದ್ದಿಲ್ಲ ನನಗೆ, ಬಿಕಾಸ್ ಅಷ್ಟು ಚೆನ್ನಾಗಿ ಮಾತಾಡಿದ್ರು ನನ್ನ ಹತ್ರ. ಅವ್ರ ಅಮ್ಮ ಕೂಡ ಅಷ್ಟೇ. ನೋಡಿ ನಮ್ಮ ಅಂಟ್ರಳ್ಳಿ ಕೆರೆ ಎಷ್ಟು ಚೆನ್ನಾಗಿದೆ. ಈವ್ನಿಂಗ್ ಆಗಿದ ತಕ್ಷಣ ಎಷ್ಟು ಚೆನ್ನಾಗಿರೋ ವ್ಯೂ ಸಿಗ್ತೈತೆ. ಅದಕ್ಕೆ ಅನ್ನೋದು ಊರೇ ಚಂದ ಅಂತ. ಸಖತ್ತಾಗಿದೆ ನನಗಂತೂ ಫುಲ್ ನೋಡೋಕ್ಕೇನೆ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ನನ್ನ ಮಗ ಬೆಂಗಳೂರಲ್ಲಿ ಇದ್ದಾಗ TV ಫೋನು ಅಂತ ಇರ್ತಾ ಇದ್ದ. ಸೊ ಆದ್ರೆ ಊರಿಗೆ ಬಂದ್ಮೇಲೆ ನೋಡಿ ಒಳ್ಕೊಳಲ್ಲಿ ಹೆಂಗ್ ಆಟ ಆಡ್ತಾ ಕೂತಿದ್ದಾನೆ. ನನ್ಗಂತೂ ಅವ್ನು ನೋಡಿ ಖುಷಿ ಆಯ್ತು. TV ಎಲ್ಲ ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ ಅಂತ. ನನ್ನ ಫೇಸ್ನ ಇಗ್ನೋರ್ ಮಾಡಿ, ಬಿಕಾಸ್ ನಾನೇನು ಫೇಸ್ ವಾಶು ಏನು ತಂದೆ ಇಲ್ಲ. ಹಾಗೆ ಸುಮ್ಮನೆ ಇರಬೇಕು ಅಂತ ಬಂದಿಲ್ಲ, ಸುಮ್ಮನೆ ಹಾಗೆ ಹೋಗೋಣ ಬೆಂಗಳೂರಿಗೆ ವಾಪಸ್ಸು ಫಂಕ್ಷನ್ ಮುಗಿಸ್ಕೊಂಡು ಅಂತ ಅಂದ್ಕೊಂಡು ಬಂದ್ರಿ. ಆದರೆ ಇಲ್ಲಿ ಬಂದಮೇಲೆ ಪ್ಲ್ಯಾನ್ ಚೇಂಜ್ ಆಗೋಯ್ತು. ಸೊ ಫೇಸ್ ವಾಶು ಏನು ಸರಿಯಾಗಿ ಮಾಡಿಲ್ಲ, ಸುಮ್ಮನೆ ಮುಖಕ್ಕೆ ನೀರು ಹಚ್ಕೊಂಡು ಹಾಗೆ ಬಂದ್ರಿ. ಇನ್ನು ಬೆಂಗಳೂರಿಗೆ ಹೋಗಿ ಡೈರೆಕ್ಟಾಗಿ ಅಲ್ಲೆಲ್ಲ ಫ್ರೆಶ್ ಅಪ್ ಆಗೋಣ ಅಂತ. ಓಕೆ, ಬ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ. ಅಷ್ಟೇ ಆಗಿರುತ್ತೆ ಇವತ್ತಿನ ಈ ಬ್ಲಾಗು. ಏನೂ ಇಲ್ಲ, ನಿನ್ನೆ ಬೆಂಗಳೂರಿಗೆ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಅಲ್ಲೇ ಊರಲ್ಲೇ ಉಳ್ಕೊಂಡ್ರಿ. ಸೊ ಇವಾಗ ಬೆಳಗ್ಗೆ 7:30 ಎದ್ದು ಹೋಗ್ತಾ ಇದ್ದೀವಿ. ಅಷ್ಟೇ ಆಗಿರುತ್ತೆ ಈ ಬ್ಲಾಗು. ಹಾಗೆ ನೆಕ್ಸ್ಟ್ ಥರ್ಸ್ಡೇ ತಿರ್ಗಾ ಊರಿಗೆ ಬರಬೇಕು. ಹಬ್ಬ ಇದೆ ಊರಲ್ಲಿ, ಮೆರವಣಿಗೆ ಇದೆ ದೇವ್ರದ್ದು. ಸೊ ಅದೊಂದು ಬ್ಲಾಗ್ ಇರುತ್ತೆ. ನೆಕ್ಸ್ಟ್ ಅಂದರೆ ಇನ್ನೆರಡು ದಿವಸದಲ್ಲಿ ತಿರ್ಗಾ ಬರಬೇಕು. ಸೊ ಅವಾಗ ಅಪ್ಪ ಅಮ್ಮ ಎಲ್ಲರೂ ಬರ್ತಾರೆ, ಅವ್ರ ಜೊತೆಗೆ ಬರ್ತೀವಿ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ಈ ಬ್ಲಾಗ್. ಯಾರೆಲ್ಲ ಈ ಬ್ಲಾಗ್ನ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾನೆ ಯಾರು ನನ್ನ ವೀಡಿಯೋಸ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ 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 ಬಾಯ್.
ಮಾತ್ರ ಚೆನ್ನಾಗಿ ಮಾಡ್ತಾರೆ.